ಅವ್ರು ಮುಸ್ಲಿಮ್ಸ್ ಎಷ್ಟೋ ಮಂದಿ ಸಾಯ್ತಾರ ಅವ್ರ ಸಮುದಾಯದವ್ರಿಗೆ ಕೆಲವ್ರು ಇರ್ತಾರ ಮಾಡೋರು ಇರ್ತಾರ ಬ್ರದರ್ ನಿಮ್ ಸಮುದಾಯದವ್ರು ಯಾರು ಸತ್ತಾರ ಬರ್ತಾರ ಅವ್ರು ಕೆಲವ್ರು ಬರ್ತಾರ ಅವ್ರು ಬರಲ್ಲ ನಮ್ಮ ಹಿಂದೂ ಸಮಾಜದ ಏನಲ್ಲ ಪಟ್ಟಿರಲ್ಲ ಯಾರು ಬರಲ್ಲ ಹುಚ್ಚಿಗೆ ಹೆಣ್ಮಕ್ಳಿಗೆ ಬಿಡಲ್ಲ ರೈಲ್ವೆ ಸ್ಟೇಷನ್ದಲ್ಲಿ ಮಕ್ಕಂದರಿಗಿನ ಬಿಡಲ್ಲ ಅಷ್ಟು ಕ್ರೀಟಿಗೆ ಅದಾರ ಈ ಜನರೇಷನ್ ಆಸ್ತಿಗೋಸ್ಕರ ಸತ್ತ ಹೆಣದ ಮೇಲಿಂದ ಬಟ್ಟು ಹೊತ್ಸಿಂದವ್ರು ಅದಾರ್ರಿ ನನ್ಗೆ ನನ್ನ ಮಗನಿಗೆ ಸೆಂಟ್ರಿಂಗ್ ಹಿಂಗೆ ಮಾಡ್ಲಕ್ಕೈತಿದ ನಾನು ಗೆದ್ದದ ಒಂದಿಟ್ಟು ನಾನು ಹಾಕ್ತಿಂತೀನಿ ಇದು ಬ್ಯಾಡಪ್ಪ ಅಂತಂದೆ ಬ್ಯಾಡ ಅಂದಗಳೇ ನಾಕಿದ್ ಗಾಡಿ ಹೀರೋಂಡ ಗಾಡಿ ಕೊಡ್ತೀನಿ ಅಂದೆ ಅಂದಗಳೇ ನಾ ಏನಂದೆ ಬ್ಯಾಡ್ಯವ ನನಗ ಆಟ ಕೊಡ್ಸ ಆಟನ ಕೊಡ್ಸಿದೆ ಆಟದ ಮೇಲೆ ಸಾಂಗ್ಲಿ ಪುಣ್ಯಕ್ಕೆ ಹೋಯ್ತೇನೆ ಅದೇನೊಂದ್ ರೂಪಾಯಿ ನನ್ ಕೊಡಂಗಿಲ್ಲ ನಾ ಕೇಳಕ್ ಹೋಗಂಗಿಲ್ಲ ನಂದೊಂದ್ ರೊಟ್ಟಿ ನನ್ನ ಗಂಡ ಪುಣ್ಯದ ಕೆಲಸ ಮಾಡ್ತಾನಲ್ಲ ಪುಣ್ಯದ ಕೆಲ್ಸ ಮಾಡ್ಕೊಂತಾನೆ ಹೊಂಟಾನ ದೇವ್ರ ಚೋಲದ ಕೊಟ್ಟ ನಾನು ಪುಣ್ಯದ ಕೆಲ್ಸ ಎಲ್ಲಿ ಯಾರಿಗಿದ ಜೀವ ಹೋಗ್ತದ ಅಂದ್ರೆ ಉಳಿಸ್ತಾನ ಮನೆ ಹಣ ಇದ್ರುನು ಚೀಲ್ದಾಗ ಹಾಕಿ ಮುಚ್ಚಿ ದವಾಖಾನಿಗೆ ಹೋಯ್ದಾನ ಹಿಂಗ್ ಮಾಡ್ತಾನ ಆತನ ಆಟ ಯಪ್ಪ ನಮಗೆ ಗೊತ್ತಿರಂಗಿಲ್ಲ ಆತಂದು ನನಗೆ ಗೊತ್ತಿರಂಗಿಲ್ಲ ಆತನ ಹಿಂಗಾದ್ರೆ ಆತನ ಡ್ಯೂಟಿ ನಾವ್ ಕೇಳಕ್ಕೂ ಹೋಗಂಗಿಲ್ಲ ಏನಾನ ಮಾಡ್ಲತ್ತ ದೇವ್ರು ಕೊಟ್ಟಿದ್ ವರ ಇದ್ದಂಗ ಅದು ದೇವ್ರ ಕೊಟ್ಟ ವರನೇ ಮಾಡ್ಲಕ್ಕೈತೆ ನೋಡಾತ ದೇವ್ರ ಹೆಂಗ್ ನಿಂದಿರ್ತಾನ ಗುರು ಗುರು ನಾನು ಚಂದದ ಅವಾಗ ಆತನ ಗುರು ಹೆಂಗ್ ನಿಂದಿರ್ತಾನ ಒಂದ ನಾನ್ ಹತ್ರ ಕೈ ಬಿಡಂಗಿಲ್ಲ ನಾ ಇರತ್ತಾನ ಮತ್ತೆ ನಾ ಸತ್ತಿನಂದ್ರ ಅದ್ ಹೇಳಾರಿ ಹಿಂಗಾದ್ ನೋಡ್ರಿ ನಿನಗೆ ಏನ್ ಅನಿಸ್ತದ ಇದೆಲ್ಲ ಕೆಲಸ ಮಾಡ್ತಾನಲ್ಲ ಆತ ಹಿಂಗೆಲ್ಲ ಪುಣ್ಯದ ಕೆಲ್ಸ ಮಾಡ್ತಾನ ಮತ್ ಯಾರು ಮಾಡಲ್ಲ ಹಂಗ ಯಾರು ಮಾಡಂಗಿಲ್ಲ ಎಲ್ಲಿ ಬೆಂಗಳೂರು ತನ ತಂದಲ್ಲಿ ಗಾಡಿ ಕೊಟ್ರ ನೋಡತ್ತಿಗೆ ಅಂತ ಗಾಡಿ ಕೊಟ್ರ ನೋಡು ಒಂದು ಮನಾರ್ ಪೂಟು ಪೀಟು ಎಲ್ಲ ತಂದಿಟ್ಟ ಯಪ್ಪ ಮನಾರ್ ಮಾಡ್ಯಾನ ಶಿವಂದ್ ರೊಟ್ಟಿ ಕೊಟ್ಟನ ಮಾಡ್ಕ ಇವತ್ತ ಗಂಜೆಗಾನ ಯಾಕಂತ ನಾನು ಅಲ್ಲಕತ್ತೀನಿ ನಾನ್ ನೋಡೀನಿ ಬೆಳ್ಳಕ್ ಹೋಗಿದ್ವಿ ನೋಡಿ ಎಲ್ಲ ಆದ್ರೆ ನಾನು ಡ್ಯೂಟಿ ಈ ಜಿಲ್ಲಾಡಳಿತ ಕಡೆಯಿಂದ ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ ಎಲ್ಲಾ ಸಂಘಟನೆ ಈ ಪ್ರಜಾವಾಣಿ ಯುವ ಸಾಧಕರ ಪ್ರಶಸ್ತಿ ಅದ ಒಂದಾದ್ರಿ ಇದು 2005 ಸರ್ ಅದು ಇದು ಪ್ರಜಾವಾಣಿಯವ್ರು ಕೊಟ್ಟದ್ದು ಪ್ರಜಾವಾಣಿ ಯುವ ಸಾಧಕರ ಪ್ರಶಸ್ತಿ ಸರ್ ಇನ್ನ ಪ್ರಜಾವಾಣಿಯವ್ರು ಕೊಟ್ಟಿದ್ದು ಮಲ್ಲಿಕಾರ್ಜುನ್ ಸಾಂಗ್ಲಿಯಾನ ಅಡ್ಡೆಸರೆ ಸಾಂಗ್ಲಿಯಾನ ಗರ್ಭಿಣಿ ಮತ್ತು ವೃದ್ಧರಿಗೆ ಉಚಿತ ಆಟೋ ಸೇವೆ ಯಾದಗಿರಿ ಯಾವಾಗ ಕೊಟ್ಟಿದ್ದು ಇದು 2002 ಸರ್ ಇದು ಅಂದ್ರೆ ಸುಮಾರು ಜನ ಇದಕ್ಕ ಪ್ರಜಾವಾಣಿಯವ್ರು ಗುರುತಿಸೋದಕ್ ಬಹಳ ಅಪರೂಪ ಸರ್ ರೈಟ್ ಮತ್ತೆ ಯಾವ ಅವಾರ್ಡ್ ಬಂದವ್ರು ನಿಮ್ಗೆ ಇಲ್ರಿ ಕನ್ನಡ ಸಾಹಿತ್ಯ ಪರಿಷತ್ ಇದ್ರಲ್ಲ ಎಲ್ಲಿ ಯಾದಗಿರಿ ತೋರಿಸ್ರಲ್ಲ ಯಾದಗಿರಿ ಅವ್ರು ಕೊಟ್ಟಿದ್ದು ಯಾದಗಿರಿ ಇದೊಂದು ಸಮಾಜ ಸೇವಕರದಂದ್ರೆ ಇದಕ್ಕೆ ಓಕೆ ಇವೆಲ್ಲ ಅಲ್ಲಿ ಹಳಿ ಮನೆ ಅಲ್ಲಿ ಮನ್ಯಾಗ ಅಲ್ಲೊಂದ್ ಮನೆ ಅದ ಎಲ್ಲಿ ಮಮ್ಮಿ ಅವ್ರು ಇರ್ತಾರೆ ಅಲ್ಲಿ ನಮ್ಮ ಫ್ಯಾಮಿಲಿ ಸಂಗಟ ಇರ್ತಾರೆ ಟೋಟಲ್ ನಮ್ಗ 3-4 ಜನ ಮಕ್ಕಳು ಮಮ್ಮಿ ನಮ್ಮ ಅಕ್ಕ ತಂಗಿದವ್ರ 4 ಜನ ಒಬ್ನೇ ಇರೋದು ಫ್ಯಾಮಿಲಿದಾಗ ಹೌದ್ರಿ ನಾನು ಒಬ್ನೇ ಮಗ ರೀ ಒಬ್ನೇ ಮಗ ಸರ್ 2 ಹೆಣ್ಮಕ್ಳು ನಾನು ಒಬ್ಬರೇ ಸರ್ ರೈಟ್ ಹೋಗೊಂಡ್ರಿ ಆಟೋದಾಗ ಇವೆಲ್ಲ ಸರ್ ಇವೆಲ್ಲ ಪ್ರಶಸ್ತಿ ಇವೆಲ್ಲ ಅಲ್ಲಿವ ಸರ್ ಎಲ್ಲ ಕೊಟ್ಟಿವು ಇವೆಲ್ಲ ಆಕ್ಚುಲಿ ಒಂದು ಕೆಳಗಿನ ತೆಗೆದ್ರಿ ಇಲ್ಲ ಡ್ರಮ್ ಅದ್ರಿ ಅಲ್ಲೇ ಪರವಾಗಿ ತೆಗಿತಾನಂತ ಮನೆಯಲ್ಲೇ ಇಟ್ಬಿಟ್ಟಿರಿ ಅವು ಒಂದು ಡ್ರಮ್ ಮಾಡಿ ಇಲ್ಲಿ ಕನ್ನಡದ ಸಿಂಹಗಳು ಅಂತ ಹೇಳಿ ಕೊಟ್ರಲ್ರಿ ಅದು ವಿಷ್ಣುವರ್ಧನ್ ಅವ್ರ ಬರ್ತ್ಡೇ ಟೈಮಿಗೆ ಅವ್ರಲ್ಲಿ ಗಿಫ್ಟ್ ಮಾಡಿದ್ರು ಸರ್ ಅಲ್ಲೇ ಸುರ್ಪುರಲ್ಲಿ ಮಾಡಿದ್ರು ಅವರು ವಿಷ್ಣುವರ್ಧನ್ ಬರ್ತ್ಡೇ ಇತ್ತು ಅಲ್ಲಿ ಅವ್ರು ಗಿಫ್ಟ್ ಕೊಟ್ಟಿದ್ರು ಇವರು ರಾಜಸ್ಥಾನ UP ಮಧ್ಯಪ್ರದೇಶದಿಂದ ಬಂದ್ರು ಇವನು ಮಾನಸಿಕ ಅವ್ರ ಬ್ರದರ್ ಅವ್ರಿಗೆ ನಾವು ಫೋನ್ ಮಾಡಿ ಕೇಳಿದ್ರೆ ಅವನು ಮಾನಸಿಕ ಅದಾನ ಅವ್ನಿಗೆ ನಾವೇ ಫ್ರೀ ಬಿಟ್ಟಿವಿ ಅವ್ನು ಎಲ್ಲಿ ಹೋದ್ರೂ ಏನು ಪಡಲ್ಲ ಅಂತ ಕೂಡಲೇ ನಾನು ಇವನಿಗೆ ಕಟ್ಟಿಂಗ್ ಮಾಡಿ ಡ್ರೆಸ್ ತಂದು ಕೊಟ್ಟು ಅವ್ನು ಮತ್ತೆ ಅವನ ಊರಿಗೆ ಕಳಿಸಿದ್ವಿ ಸರ್ ಈ ಥರ ಒಂದು ಓಕೆ
ಆಕ್ಸಿಡೆಂಟ್ ಆಗಿತ್ತು ಅಂದ್ರೆ ರೋಡಿಗೆ ಹೋಗ್ತಾ ಟೈಮಿಂಗ್ ನೈಟ್ ಅಲ್ಲಿ ಅವನಿಗೆ ಆಕ್ಸಿಡೆಂಟ್ ಆಗಿದೆ. ಗಾಡಿ ಯಾವ್ದಂದ್ರೆ ಅವ್ರ ಫ್ಯಾಮಿಲಿದವ್ರೇ ನಾವು ನಮ್ಗೇನ್ ಸಂಬಂಧ ಇಲ್ಲ ಅಂದ್ರು. ಅವ್ರು ಹೇಳ್ಬಿಟ್ಟಿದ್ರು ಸರ್, ನಾವ್ನೆಲ್ಲ ನೋಡಿದೀವಿ, ಇವನು ಸ್ವಲ್ಪ ಡ್ರಿಂಕ್ಸ್ ಅದು ಮಾಡಿ ಗಲಾಟೆ ಗಿಲಾಟೆ ಜಾಸ್ತಿ ಮಾಡಿ ಅವ್ರೆಲ್ಲರೂ ನಿರ್ಲಕ್ಷ್ಯ ಆಗಿ ಬಿಟ್ಟಿದ್ದಾರೆ ಮನೆಯಲ್ಲಿ. ಹಿಂಗಾಗಿ ಅವ್ನಿಗೆ ಯಾರು ರೆಸ್ಪಾನ್ಸ್ ಮಾಡ್ಲಿಲ್ಲ. ಅಂದ್ರೆ ಈ ಡ್ರಿಂಕ್ಸ್ ಜಾಸ್ತಿ ಮಾಡಿ ಹಿಂಗ್ ಹುಚ್ಚು ಮಾಡಿದ್ರ ಅಂದ್ರೆ ಮಾನಸಿಕ ಬಿಟ್ಟು ಬಿಡ್ತಾರೆ ಸರ್. ಬಿಟ್ಟ ಮೇಲೆ ಅವ್ರು ಎಲ್ಲಿ ಬಿದ್ದು ಸಾಯ್ತಾರೆ ಎಂಬುದು ಯಾರಿಗೆ ಗೊತ್ತಿರಲ್ಲ. ಬಟ್ ನಮ್ ಕೈಗೆ ಸಿಕ್ಕಿತ್ತಂದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ನಮ್ಮ ಹಾಸ್ಪಿಟ್ಲಲ್ಲಿ ಎಲ್ಲರಿಗೆ ಆ ಪುಣ್ಯ ಸಿಗಲ್ಲ ಸರ್. ಅದಕ್ಕೆ ಯಾರ ಕೈ ನಮ್ಮ ಜಾಸ್ತಿ ಕುಡಿಯೋರು ಜರ ಹುಷಾರಿರ್ಬೇಕು. ಹೌದಲ್ಲ? ಅದು ನಿಜ. ಮತ್ತೆ ಈ ಅಂಕಲ್ ಒಬ್ಬನೇ ಮಗ ಇಲ್ಲೇ ಅದನ್ನ ಹುಡುಗ, ಅವನು ಮಾನಸಿಕ ಹುಡುಗ, ಇವ್ರ ಮಗನು ಮಾನಸಿಕ, ಇವನ್ ಮಗನು ಮಾನಸಿಕ. ಅವ್ನು ಏನು ಗೊತ್ತಿಲ್ಲ, ಯಾರು ಇಲ್ಲ ಇವನಿಗೆ. ಎಲ್ಲಿರ್ತಾನೆ ಈಗ? ಇಲ್ಲಿ ಮಸೀದಿ ಬಳಿ ಹಿಂಗೆ ಭಿಕ್ಷೆ ಬರ್ತಿದ್ದಾನೆ, ಸತ್ಬಿಟ್ಟಿತ್ತು. ಸತ್ಮೇಲೆ ನಾವೇ ಅದನ್ನ ಅಂತ ಮತ್ತೆ ಆಮೇಲೆ ಒಂದು ಸ್ಟಾರ್ಟಿಂಗ್ ಇದ್ವಲ್ರಿ ಫಸ್ಟ್ ತೋರಿಸಿದ್ರಲ್ಲ ನನಗೆ. ಇವು ಮಧ್ಯಪ್ರದೇಶ ಹೇಳ್ತಾವ. ಇವ್ರಿಬ್ರು ಒಂದೇ ಸರ್ತಿ ಸಿಕ್ಕರು ಸರ್. ಅಂದ್ರೆ ಇವತ್ತು ಮುಂಜಾನೆ ಇವ ಬಂದಾನ, ಈ ಕಡೆ ಬಂದಾನ. ಇವತ್ತಿಂದ ಇಲ್ಲಿ ಇವತ್ತಲ್ಲ, ಈ ಸುಮಾರು 4 ತಿಂಗಳ ಹಿಂದ್ಗಡೆ ಇದೆ. ಓಕೆ, 3 ತಿಂಗಳ ಹಿಂದ್ಗಡೆ ಇದೆ. ಅವ್ರಿಗೇನು ಬಟ್ಟೆ ಇದ್ದಿಲ್ಲ, ಏನಿಲ್ಲ. ಅವರೆಲ್ಲ ಮೋಷನ್ ಗಿಷನ್ ಎಲ್ಲ ನಮ್ಮ ಆಟದಲ್ಲೇ ಮಾಡ್ಕೊಂಡ್ರು. ಮತ್ತು ಅವ್ರಿಗೆ ಬಟ್ಟೆ ಗಿಟ್ಟಿ ತಂದು ಇವರು ಮಂಗಳೂರು ದಾಟಿ ಅದು ಯಾವ್ದು ಮೈಸೂರು ಸೈಡ್ದವ್ರು ಇವ್ರೆ ಕಳ್ಸಿರಿ ವಾಪಸ್ ಇವ್ರಿಗೆ. ಆ ಟ್ರೈನಿಗೆ ಟಿಕೆಟ್ ತೆಗಿಸಿ ಕಳಿಸಿದ್ವಲ್ರಿ ಇವ್ರಿ. ಅವರು ಅಲ್ಲಿ ರಿಸೀವ್ ಮಾಡಿದ್ರು ಅವ್ರು ಮಾಡಿದ್ರು ಸರ್. ಅಲ್ಲಿ ಅವರು ಇದ್ರಾಗ ಇವ ಹುಷಾರಾದನ್ರಿ, ಇವನ ಇನ್ನೊಬ್ಬ ಹುಷಾರಾಗ್ಲಿಲ್ಲ. ಅವ್ರು ಹುಷಾರಾದ್ಮೇಲೆ ನಮ್ಗೆ ಸಂಬಂಧಪಟ್ಟವ್ರು ಯಾರು ಇದ್ರ ಅಂದ್ರೆ ಇವ ನಂಬರ್ ಕೊಟ್ಟಾರೆ ಅವ್ರದ್ದು. ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಮೇಲೆ ಅವ್ರಿಗೆ ಫೋನ್ ಮಾಡಿ ನಿಮ್ಮವ್ರಿಗೆ ಕುಂದಿಸ್ತಾ ಇದೀವಿ ನೋಡ್ರಿ, ಟ್ರೈನಿಗೆ ತಗೊಂಡೋಗ್ರಿ ಸರ್ ಅಂದ್ರೆ ಕಳಿಸ್ಬಿಟ್ರಿ ಅಂತಂದ್ರೆ ಟ್ರೈನಿಗೆ ಮೈಸೂರು ಟ್ರೈನಿಗೆ ಕುಂದಿಸಿ ಡೈರೆಕ್ಟ್ ಕುಂದಿರ್ಸಿ ನಂತರ ಅವ್ರು ಬಂದು ಅಲ್ಲಿ ರಿಸೀವ್ ಮಾಡಿದ್ರು ಸರ್. ಓಕೆ, ಇವನು ಆಲ್ರೆಡಿ ಆ ಕಡೆನೇ ಸೈಡ್ ಮಂಗಳೂರು ಸೈಡ್ ಇವ್ರನ್ನು. ಇವನ್ ಯಾರು ಇಲ್ಲಿಲ್ಲ, ಮತ್ತೆ ಅಲ್ಲೇ ರೈಲ್ವೆ ಸ್ಟೇಷನ್ದಲ್ಲಿ ಇದ್ದ. ಅವ್ನು ಬೇರೆಯವ್ರ ಫೋನ್ ತಗೊಂಡು ನನ್ಗೆ ಹಚ್ಚಿದ್, ಭೈ आपका सर का यहाँ पे कोई नहीं मदद नहीं कर रहे मेरे को, आप लोग वहीं से रहे तो मैं अच्छा था, हम इधर आके पूरे हो गया. ಇವ್ ನನ್ಗೆ ಫೋನ್ ಮಾಡಿದ್ದಾರೆ. ಒಂಥರ ದುಃಖ ಅನ್ಸ್ತದೆ ಸರ್, ಬಹಳ ದುಃಖ ಅನ್ಸ್ತದೆ. ಇದ್ದಾಗ ಯಾರು ನೋಡಲ್ಲ, ಸತ್ ಮೇಲೆ ಎಲ್ಲರೂ ಬರ್ತಾರೆ. ಹೌದು, ಸತ್ ಮೇಲೆ ಎಲ್ಲರೂ ಬರ್ತಾರೆ ಸರ್. ದಟ್ ಸರ್ಟಿಫಿಕೇಟ್ಗೋಸ್ಕರ ಬಡದಾಡ್ತಿರ್ತಾರ, ಆಸ್ತಿಗೋಸ್ಕರ. ಸತ್ತ ಎಣದ ಮೇಲೆ ಬಟ್ಟು ಹೊತ್ಸಿಂದ್ರ ಅದಾರ್ರಿ ನನ್ ಗಮನಕ್ಕೆ. ನೀವು ನೋಡಿದ್ರಿ ಇದ್ದಾಗ ಯಾರು ನೋಡ ಕ್ರೂರ ಮನ್ಸ್ ಅಂತೀನಿ. ಕೆಲವು ಅಕ್ಕ ತಂಗಿದಾರಪ್ಪ, ನಮ್ಮ ಮನಿಗೆ ಹೋಯವ್ರು ನೋಡಿ ಮಣ್ಣು ಮಾಡಮ್ರಿ, ಆಮೇಲೆ ನೀವು ಹೊಡೆದಾಡ್ರಿ ಆಸ್ತಿಗೋಸ್ಕರ. ಇಲ್ಲೇ ಆಗ್ಬೇಕು, ಹಣದ ಮುಂದೆನೆ ಫೈಸ್ಲಾ, ಈ ತರ ಮಾಡ್ತಾರ. ಸತ್ತ ಮೇಲೆ ಬರೋರು, ಇದ್ದಾಗ ಯಾರು ಬರಲ್ಲ. ಏನ್ ತಗೊಂಡೋಗ್ತಾರೆ ಇದ್ದಾಗ ಸರ್? ಅವ ಇದ್ದಾಗ ಅವ್ರು ನೋಡಿದ್ರ ಅಂದ್ರೆ ಅವ್ರು ಯಾಕೆ ಬೀದಿಗೆ ಬರ್ತಿದ್ರು? ಒಂದ್ ರೊಟ್ಟಿ ನೀ ಏನೇ ಮಾಡು, ಒಂದ್ ರೊಟ್ಟಿ ಕೊಟ್ಕಂತ ಇಲ್ಲೇ ಮಕ್ಕಾರಪ್ಪ ಅಂತಂದ್ರೆ ಅವ್ ಅಲ್ಲೇ ಇರ್ತಿದ್ದ. ನೀವೇ ಅವ್ನಿಗೆ ನೆಗ್ಲೆಕ್ಟ್ ಮಾಡಿದಂದ್ರೆ ಹೊರಗಡೆ ಬರೋ ಸಹಜ. ನೆಗ್ಲೆಕ್ಟ್ ಮಾಡಿದಂದ್ರೆ ಅವ್ರು ಹೊರಗಡೆ ಬರೋ ಸಹಜ. ಮರದಿ ಹೋಗೋದು ಯಾರ್ದು? ಲಿಂಪಿ ಅಂಬ್ಲಿದೆಲ್ಲ. ಈ ಮಕ್ಕಳು ನೋಡಲ್ಲಪ್ಪ, ಮರ್ಯಾದೆಗೆಲ್ಲ ಚಿಂತೆ ಮಾಡಲ್ರಿ, ರೊಕ್ಕದ್ದೇ ಇಂಪಾರ್ಟೆಂಟ್ ಸರ್. ರೊಕ್ಕಕ್ಕೋಸ್ಕರ, ರೊಕ್ಕ ಆಸ್ತಿ ಇವೆಲ್ಲ ಏನದಂದ್ರೆ ತಲೆಯಲ್ಲಿ ಕುಂತು ಬಿಟ್ಟದ ಸರ್. ತಂದಿ ಮಗನಿಗೆ ಸಾಯಿ ಹೊಡೆಯಕ್ಕೂ ಲೆಕ್ಕಕ್ಕೆ ಅದ ನೋಡ್ರಿ ಈಗಿನ ಸಿಚುವೇಶನ್ದಾಗ. ಅವಾಗ ದೊಡ್ಡವ್ರು ಹೇಳೋದ್ ಮಾತು ಹೇಳಿದ್ರೆ ಬಿಟ್ಟು ಬಿಡ್ತಿದ್ರು, ಎಲ್ಲ ಬಿಡಂದ್ರೆ ಬಿಡ್ತಿದ್ರು. ಯಾರು ಕೇಳಲ್ಲ ಸರ್. ರೊಕ್ಕ ನೀವು ರೊಕ್ಕ ಇದ್ದಂದ್ರೆ ರಾತ್ರಿ ಜೀವ ಹೊಡಿತಾರೆ. ಹಂಗದ ಚೆನ್ನಾಗಿ ಹೆಲ್ಪ್ ಮಾಡೋರು ಯಾರಿಲ್ಲ. ಫೋಟೋ ಹೊಡೆಯೋರು, ಒಬ್ರು ರಾತ್ರಿ ಒಬ್ರು ಮಳೆ ಹೊಂಟಿದಳಂದ್ರೆ ಅವಳು ಕೆಟ್ಟ ಬಗ್ಗೆದಾಗ ಮಾತಾಡೋದು. ಅವ್ರ ಆಕಿನ ತಕ್ಲೀಫ್ ಏನಾದ, ಆಕಿನ ಕಷ್ಟ ಏನಪ್ಪ ಅಂದ್ರೆ ಯಾರೋ ರೆಸ್ಪಾನ್ಸ್ ಮಾಡೋರು ಇರಲ್ಲ. ಹಂಗಾಗಿ ಹೆಣ್ಮಕ್ಳು ಹೊರಗಡೆ ಬರ್ಬೇಕಾದ್ರೆ ಒಂಥರ ಮುಜುಗರ. ಈ ತರ ಎಲ್ಲಿ ತರ ಅಂತ ಈಗ ಹೋಗೋದು ಇವೆಲ್ಲ ಜನ. ಸ್ವಲ್ಪನ ಕಾಮನ್ ಸೆನ್ಸ್ ಇಲ್ಲ. ಹುಚ್ಚಿಗೆ ಹೆಣ್ಮಕ್ಳಿಗೆ ಬಿಡಲ್ಲ, ರೈಲ್ವೆ ಸ್ಟೇಷನ್ದಲ್ಲಿ ಮಕ್ಕಂದರಿಗಿನ ಬಿಡಲ್ಲ. ಅಷ್ಟು ಕ್ರೀಟಿಗೆ ಅದಾರೆ ಈ ಜನರೇಷನ್. ಇವೆಲ್ಲ ನೀವು ನೋಡಿರಿ ನೋಡಿದ್ವಿ ಸರ್, ಕಣ್ಣವ್ರೆ. ಹಾಗಾಗಿ ನಮ್ಮ ಕೈಲಾದಷ್ಟು ಅಷ್ಟು ಹೆಲ್ಪ್ ಮಾಡ್ಬೇಕಂತ ನಾವು ಈ ಸೇವೆಗೆ ನಾವು ಮಾಡಿದ್ವಿ. ನಿಜ, ನಮ್ಗೆ ಯಾರು ರೊಕ್ಕ ಬೇಕಾಗಿಲ್ಲ, ರೂಪಾಯಿ ಇರಾಕ್ ದೇವ್ರ ಭಗವಂತ ಆರಾಮ್ ಚೆನ್ನಾಗಿಟ್ಟ. ನಮ್ಮ ಫ್ಯಾಮಿಲಿ, ನಮ್ಮಮ್ಮ ನಮ್ಮ ಅಪ್ಪನ ಆಶೀರ್ವಾದ ಚೆನ್ನಾಗಿತ್ತು ಅಷ್ಟೇ ಸರ್. ಎಷ್ಟು ದುಡ್ಡು ಕಳ್ಕೊಂಡ್ರಿ ಈ ಸೇವೆದಾಗ ನೀವು? ದುಡ್ಡು ಹೋಗುತ್ತಾ ಬರ್ತದೆ, ಪ್ರೀತಿ ವಿಶ್ವಾಸ ಸಿಗಲ್ಲ. ಅಂದಾಜು ಎಷ್ಟು? ಅದ್ರ ನನ್ನ ಕೈಲಾದಷ್ಟು ಮಾಡೀನಿ ಸರ್. ಅಷ್ಟು ಅಂತೇನಿಲ್ಲ, ನನಗೆ ಮನ್ಸಿಗೆ ತೃಪ್ತಿ ಆಗಷ್ಟು. ಈಗ ಮನೆಗೆ ಮಕ್ಕಳು ಆದ್ಮೇಲೆ 10 ರೂಪಾಯಿ ಕೊಡ್ತೀವಿ, 20 ರೂಪಾಯಿ ಕೊಟ್ಟರೆ ಮಗ ಕೊಟ್ಟಿರ್ತಾನೆ, ಮಕ್ಕಳಿಗೆ ಕೊಟ್ಟಿರ್ತೀವಿ ಹೊರತು ಅದು ಒಳ್ಳೇದಕ್ಕೆ ಕೊಟ್ಟಿರ್ತೀವಿ, ಕೆಟ್ಟದ್ ಕೊಟ್ಟಿರ್ತೀವಿ. ಒಳ್ಳೇದಕ್ಕೆ ಕೊಟ್ಟದಕ್ಕೆ ಯಾವತ್ತೂ ಕೊಟ್ಟಿನ ಅಂತ ಅನ್ಬಾರ್ದು. ಅದು ಮನ್ಸಿಗೆ ಹತ್ತಲ್ರಿ. ಕರೆಕ್ಟ್ ದೊಡ್ಡ ಮನ್ಸಿಗೆ ಹತ್ತಲ್ರಿ ಅದು. ಕೆಲವ್ರು ಏನ್ ಮಾಡ್ತಾರ, ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಲಿ
10 ರೂಪಾಯಿ ಖರ್ಚು ಮಾಡಿ 100 ರೂಪಾಯಿ ಪೇಪರ್ ಸ್ಟೇಟ್ಮೆಂಟ್ ಕೊಡೋರು ಅದಾರ. ಹೌದು. ಅದಲ್ಲ ರೀ. ಇಲ್ಲಿಂದ ಬರ್ಬೇಕು ಫಸ್ಟ್, ಒಳಗಡೆಲಿಂದ ನಾನು ಮಾಡ್ತೀನಿ, ನನ್ಗೊಂದು ಗುರಿ ಮುಟ್ಟಿಸ್ಬೇಕಂತ ಬಂದಿರಲ್ಲ, ಅವ್ ಖಂಡಿತವಾಗ್ಲೂ ಗುರಿ ಮುಟ್ಟತಾನ. ಕರೆಕ್ಟ್ ಸರ್ ನಾನು ಎಲ್ಲಿದ್ದೀನಿ, ನಾನು ಆಟೋ ಡ್ರೈವರ್, ನಾನು ಸೆಂಟ್ರಿಂಗ್ ಕೆಲಸ ಮಾಡ್ತಾ ಹೌದು. ಒಂದು ಆಟೋ ಲೈನ್ ದಾಗ ಬಂದು ಒಂದು ಇಷ್ಟು ಹೆಸರು ಬಳಸ್ಬೇಕಾದ್ರೆ ನೀವೆಲ್ಲರೂ ಇಲ್ಲಿ ತನಕ ಬಂದಿರಂದ್ರೆ ಹೌದು. ನಾ ಮಾಡಿದ ಪ್ರತಿಫಲ ಅಲ್ಲ ಸರ್. ಹೌದು, ನೀವು ಮಾಡಿದ ಸೇವೆ ಇದ್ದಿದ್ದಕ್ಕೆ ನಾವು ಬಂದಿವಿ. ಅದು ಖಂಡಿತವಾಗಿ ಇಲ್ಲರಿ ಗಲ್ಲಿ ಕಡೆನೂ ನಾವು ಬರ್ತಿದ್ದಿಲ್ಲ. ಸಾಧ್ಯ ಇಲ್ಲ ಅದ್ರ. ಇಲ್ಲಿ ನಿಮ್ಮ ತಾಯಿಯವರು ಪಾಪ ಬಹಳ ಖುಷಿ ಪಡ್ತಾರ ಅವರು. ಸಹಜ ಸರ್. ಒಬ್ಬ ಮಗ ಕೆಟ್ಟ ದಾರಿಗೆ ಹೋಗ್ತಾನಂದ್ರೆ ಒಳ್ಳೆ ದಾರಿಗೆ ತಗೊಂಡ್ಬರ್ತಾನಂದ್ರೆ, ಕೆಟ್ಟ ದಾರಿಗೆ ಹೋದಾಗ ಅವನ ಚೆನ್ನಾಗಿ ಕಲಿಸಿಲ್ಲಮ್ಮ ನಿನ್ ಮಗನ ಹೆಂಗ್ ಕಲಿಸಿರಿ ಅಂತ ಅವ್ರಿಗೆ ನಾವು ಕೆಟ್ಟ ಸರ್ ತಂದ. ಈಗ ಕೆಮ್ಮೆಯಿಂದ ಹೇಳ್ತಾಳ, ನಾನು ಒಳ್ಳೆ ಕೆಲಸ ಮಾಡಿದ್ರೆ ನನ್ನ ಮಗ ಏನೇನು ಮಾಡ್ಲಿ ಆರಾಮಿಲ್ಲ ಅಂತ. ಒಂದ್ ಸಹಜ. ಯಾವ ಜಾತಿ ಗೊತ್ತಿರಲ್ಲ, ಯಾವ ಧರ್ಮ ಗೊತ್ತಿರಲ್ಲ, ಒಟ್ಟ ಮಾನವೀಯತೆ ನಾವು. ಯಾಕಂದ್ರೆ ಇವತ್ತು ಇದ್ದವರೆಲ್ಲ ಜಾತಿನೇ ಕೇಳ್ತಾರ ಸರ್. ನೀವು ಒಂದು ಆಫೀಸ್ದಾಗ ಹೋದ್ಮೇಲೆ ಯಾವ ಕಾಸ್ಟ್ ಅಂತ ಕೇಳ್ತಾರ, ನಮ್ ಕಾಸ್ಟ್ ಗೀಸ್ಟ್ ಸಂಬಂಧ ಇರಲ್ಲ. ಸತ್ತಾಗ ನಮ್ ಕಾಸ್ಟ್ ಅಂತ ಕೇಳ್ತಾರ, ನಿಮ್ ಕಾಸ್ಟ್ ಅಂತ ಕೇಳ್ತಾರ. ಅವಾಗ ಯಾರು ಬರಲ್ಲ, ಕಾಸ್ಟ್ ಇದ್ದವ್ರೇ ನೆಟ್ಟಗ್ ಬರಲ್ಲ. ಅವ ಯಾವ್ದು ಕಾಸ್ಟ್ ಎಲ್ಲ ವೇಸ್ಟ್ ಸರ್. ಇದು ಎಲ್ಲ ರಾಜಕೀಯ ಕುತಂತ್ರ ಸರ್. ಇದು ಅವ್ ಎಲ್ಲಿದ್ ಸರ್? ಅವನಿಗೆ ಓಟ್ ಹಾಕ್ಬೇಕಂದ್ರೆ ಅವ್ನಿಗೆ ಓಟ್ ಹಾಕಿ ಗೆಲ್ಲಿಸಿದ್ರು ಅವ್ನಿಗೆ ಅಷ್ಟೇ. ಈಗ ಅವ್ರಿಗೆ ಅವ್ರ ಜಾತಿ ಇವ್ರ ಜಾತಿಗೆ ಅವ್ರಿಗೆ ಜಗಳ ಚಿಟ್ಟೆಲ್ಲ ರಾಜಕೀಯದವ್ರ ಅವರು ಸೇಫ್ಟಿ ಆಗ್ತಾರ, ಜನಸಾಮಾನ್ಯರು ಖಚಿತ ಪಡ್ತಾರ. ನನ್ನ ಬುದ್ಧಿ ತಿಳಿದ ಲೆಕ್ಕಕ್ರಿ ಈಗ ನನ್ನ ಸಿಚುವೇಶನ್ದಲ್ಲಿ ಜನಸಾಮಾನ್ಯರಂತರ ತುಂಬಾ ಹಾಳಾಗ್ತಾ ಇದಾರೆ. ಬಟ್ ನಂದು ಒಂದು ಅನಾಥ ಶವ ಸಿಕ್ಕಾಗ ಅದ್ರ ಜಾತಿ ಯಾವ್ದಂತ ಯಾರು ಕೇಳಲ್ಲ. ಅದು ಕೇಳಿದವ ಮನುಷ್ಯನೇ ಅಲ್ರಿ ಅವ. ಈ ಕೆಲವರು ಮುಸ್ಲಿಮ್ಸ್ ಎಷ್ಟೋ ಮಂದಿ ಸಾಯ್ತಾರ, ಅವ್ರ ಸಮುದಾಯದವ್ರಿಗೆ ಕೆಲವ್ರು ಇರ್ತಾರ, ಮಾಡೋರು ಇರ್ತಾರ. ಬ್ರದರ್ ನಿಮ್ ಸಮುದಾಯದವ್ರು ಯಾರು ಸತ್ತಾರ ಬರ್ತಾರ, ಅವ್ರು ಕೆಲವ್ರು ಬರ್ತಾರ, ಅವ್ರು ಬರಲ್ಲ. ನಮ್ಮ ಹಿಂದೂ ಸಮಾಜದ ಏನಲ್ಲ ಪಟ್ಟಿರಲ್ಲ, ಯಾರು ಬರಲ್ಲ. ಅನಾಥ ಅಂದ್ರೆ ಅನಾಥನೇ. ಒಂದೊಂದು ಟೈಮ್ ನಮಗೆ ಅಷ್ಟು ಜನ ಬಂಧು ಬಳಗ ಎಷ್ಟು ಗಳಿಸಿರ್ಬೋದು, ದುಡ್ಡು ಮಕ್ಕಳು ಎಲ್ಲ ಗಳಿಸಿರ್ಬೋದು. ಲಾಸ್ಟಿಗೆ ಇವ್ನು ಮಣ್ಣಾಗ ಇಡಕತ್ತೀರ, ಅಟ್ಲೀಸ್ಟ್ ಮೂತಿ ನೋಡಕ್ಕಾದ್ರೆ ಯಾರು ಬರಲ್ಲ ಯಾರಲ್ಲ.